ನನ್ನನ್ನು ಈ ಮಾಯ ಸಂಸಾರದಿಂದ ದೂರ ಮಾಡಬಾರದೆ. ಬಲವನ್ನು ದಾರಿಯಾದವನು ಅನುದಿನವೆಲ್ಲವೂ ಹಾಳು ಮಾಡದಂತೆ ನನ್ನನ್ನು ಕೃತಾರ್ಥನಾಗಿ ಮಾಡಿಕೊಂಡೆ. ಸಂಸಾರ ಸಾಗರದಲ್ಲಿ ಬಿದ್ದು ತೇಲುತ್ತಿದೆ. ಅನ್ನವಿಲ್ಲದ ಸಾಲ ಸೂಲದಲ್ಲಿ ಸಿಲುಕಿಕೊಂಡು ಅಪವಾದ ತೆರೆಗಳಿಗೆ ಅಂಜಿ ಏಳುತ್ತಾ ಮುಳುಗುತ್ತಾ ತೇಲುತ್ತೀವಿ. ಇವುಗಳಿಂದಲೂ ಕಡೆಗಾಣಿಸುವ ಬಲ ಕೊಡು. ನಿರಂತರ ನಿನ್ನ ಜ್ಞಾನದಲ್ಲಿರುವ ಶಕ್ತಿ ಕೊಡೋ ತಂದೆ.
ಕುಡಿಯಾಕತ್ತ ನೋಡ್ಲಿ ಅವ. ಹೌದು ಬೇಕಲ್ಲ, ಇವನ್ ಮನ್ಯಾಗ ಹೆಂಡ್ರಿಗೆ ಮಕ್ಕಳಿಗೆ ಕೊಡಲು ಬಟ್ಟೆ ಇಲ್ಲ, ಉಣ್ಣಲು ಅನ್ನವಿಲ್ಲ. ಸಾಲಗಾರ ಇವನು ಮನೆಗೆ ಸಾಲ ಉಸಿರುಗಳು ತಪ್ಪಿಲ್ಲ. ಇಷ್ಟಾದ್ರೂ ಪಾಂಡುರಂಗನು ಬಿಡುವಲ್ಲ ಮಲ್ಲ. ಇವನಂಗ ಯಾರು ಮಾಡಾಕಿಲ್ಲಪ್ಪ, ಹೆಚ್ಚಿನವರ ನೀವು ದುಡಿಯಲಾರದೆ ಇದೊಂದು ಸೋಬೇಕನ್ ನೋಡಿ. ಏನು ವಿಚಿತ್ರ ಕಾಲ್ಪ ಇದು. ಒಂದು 70 ವರ್ಷ ಹೆಂಡರ ಮಕ್ಕಳಿಗೆ ಕೂಳ ಹಾಕಲಾರ್ದ ಪಾಂಡುರಂಗ ಪಾಂಡುರಂಗ ಅಂತ ನಿಂತು ಬಿಟ್ಟಾನ. ತುಳಸಿ ಮಾಲಿ ಕೊರಳಲ್ಲಿ ಹಾಕಿಕೊಂಡು ಕೆಲವು ಜನರು ಕೆಂಪ ಹುಡುಗರಿಯ ನೋಡ್ತು, ರುದ್ರಾಕ್ಷಿ ಮಾಲಿ ಕೊರಳಲ್ಲಿ ಇಟ್ಟು ಮೈ ತುಂಬ ಇಟ್ಟುಕೊಳ್ಳುವಳು ಭಸ್ಮದ ಪಟ್ಟು. ಎಲ್ಲಿ ನೋಡಿದ್ರು ಕಾಣಿಸೋರು ಈ ಜನರು ಗುಂಪು ಗುಂಪಾಗಿ. ಅಲ್ಲೇ ಮಲ್ಲ, ಸಾಹುಕಾರ ಇವಾಗ ಸಾಲ ಕೊಡುವಾಗ ಇವನು ಮನಿ ಬರ್ಸ್ಕೊಂಡು ಕೊಟ್ಟಿದ್ದಾನಂತಲೇ. ಈಗಾದ್ರೆ ಅವಧಿ ಮುಗಿದು 1 ವರ್ಷ ಆಯ್ತು. ಇಂದ ಬೇಬಾರಿ ಸಾಹುಕಾರ ಶಾಸ್ತ್ರಿ ಕೂಡ ಅವನ ಮನಿ ತನ್ನ ಕಬ್ಜಾಕ್ ತೊಗೊಳಕ್ ಕೊಟ್ಟಿದ್ದಾನಂತಲೇ ಮಲ್ಲ. ಬೇಕಲ್ಲ ಅದೇ ಕಾಯ್ ಮಾಗುವಂತ ಕಾಣ್ತದ. ಒಂದು ಮನೆ ಕಳ್ಕೊಂಡ ಇನ್ನೇನ್ ಮಾಡ್ತಾನ್ರಿ ಮಲ್ಲ ಅವ. ಉಳಿದ ತಮಿಳ್ ಬಾ ಬಾ. ನಮ್ಮ ಸಾಲ ಕೊಡುವಂತ ಕೇಳೋಣ. ನಮ್ಮ ಹಣೆಯನ್ನು ಕೊಡದಿದ್ದರೆ ಅವನ ಮನೆಯನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ಬರೋಣ. ಸರಿಯಾದ ಉಪಾಯ. ಮತ್ತೇನು ಶಾಸ್ತ್ರಿಗಳೇ, ಆದ್ರೆ ನಮ್ಮ ಮಾತು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ. ಸುಳ್ಳಗಪ್ಪ ಹೇಳಿ ಆ ಪಾಂಡುರಂಗನ ಜೊತೆಯಾದ ದಿನವೇ ಹಿಂದೆ ಸಾಲ ಮುಟ್ಟಿಸಿ ಹೇಳಿ ಕಳಿಸಿದನಲ್ಲ, ಹಾಗೆ ಈಗಲೂ ಅದ ಮಾತನಾಡಿದ್ರೆ ಎಲ್ಲಿ ಬಿಟ್ಟು ಬರುವುದು? ಶಾಸ್ತ್ರಿಗಳೇ, ಹುಲಿಯನ್ನು ಕೆರಳಿಸಿ ಓಡಿಸುವಾಗ ಕೋಪಕ್ಕೆ ಸಿಕ್ಕ ಬೇಳೆಯನ್ನು ಉಳಿಯುತ್ತಾ ಸುಮ್ಮನೆ ಬಿಡಬಹುದೇ? ಈ ಮಾತು ತುಕಾರಾಮನ ಮನೆಯಲ್ಲೇ ಗೊತ್ತಾಗುತ್ತದೆ ನನಗೆ. ಇಲ್ಲ ಮನೆ ಬಿಡಿಸಿದ್ರ ಹುಲಿ, ಇಲ್ಲ ಅಂದ್ರ ಎಂದು ಏನೇ ಹೇಳಿದ್ರು ಹಣ ಕೊಡ್ಬೇಕು ಒಂದು, ಇಲ್ಲ ಅಂದ್ರೆ ಮನೆ ಬಿಡ್ಬೇಕು. ಆಯ್ತು ಏ ಶಾಸ್ತ್ರಿ, ನಾನು ಬಾಯಿ ಹಾಕಿಸ್ತೇನೆ. ಇನ್ಯಾರು ಬಾಯಿ ಮುಚ್ಚಲಿ ದಣಿ? ತುಕಾರಾಮ ಸಾಲ ಕೇಳದಂಗ ನಿಮ್ಮ ಬಾಯಿ ಮುಚ್ಚಿ ಸುತ್ತ ಸಾಲ ಕೊಡುವಂತ ಆಗ್ತೀನಿ ರಂಗ. ಅವ ಅಂತಾನ ಪಾಂಡುರಂಗ ಪಾಂಡುರಂಗ, ನೀವು ತಿರುಗಿ ಬರುತ್ತೀರಿ, ಹಣ ಇಲ್ಲದೆ ಬರವೇ ಇಲ್ಲ. ಹಿಂಗ ಅವನು ನಮ್ಮ ಮನೆಯಿಂದ ಕೊಡದಿದ್ರೆ ಆ ಮನೆಯಿಂದ ಅವನ ಹೆಂಡತಿ ಮಕ್ಕಳನ್ನು ಹೊರಗೆ ದೂಡಿ ಮನೆಗೆ ಬೇಗ ಹಾಕಿ ಬರೋಣ, ನಡೀರಿ. ಅವನು ಬರೆದ ಕೊಟ್ಟ ಅವಧಿ ಮೀರಿ 1 ವರ್ಷ ಗತಿಸಿತು. ಬೇಗನಲ್ಲಿ ತಡವಾದರೆ ಪಂಡರಪುರಕ್ಕೆ ಹೋಗಬಾರದು. ಏನು ಪಂಡರಪುರಕ್ಕೆ ಹೊರಟೋಣೆ? ಹೌದ್ರಿ, ನಾಳೆ ದಿನ ಹೊರಡುವ ಎಂಬ ಸುದ್ದಿ ನಮ್ಮ ಸಂತ ಸಮಾಜ ಮಾತನಾಡುತ್ತಿತ್ತು. ಹಾಗಾದ್ರೆ ಬೇಗ ನಡೆಯಿರಿ. ಅವನೀಗ ಪಂಡರಪುರ ಕೂಡ ಸಿದ್ಧತೆಯಲ್ಲಿ ಇರಬಹುದು.
ನನ್ನ ಭಕ್ತನ ಮಡದೆ ಮಕ್ಕಳನ್ನು ಮನೆಯಿಂದ ಹೊರಗಾಕಿ ತನ್ನ ಮನೆಯನ್ನಾಗಿ ಮಾಡಿಕೊಳ್ಳ ಹೊರಟ ಈ ಪಾಪಿ ಸೌಕರ್ಯನಿಗೆ ನನ್ನ ಪರಮ ಭಕ್ತನ ಮಹಿಮೆಯನ್ನು ತಿಳಿಯೇರಿಯಾಗಿ ಜನನ ಮರಣಗಳ ಬಂಧನದಿಂದ ಬಿಡುಗಡೆಯಾಗುವ ಹಂಬಲವಿಲ್ಲ ಈ ನರರಿಗೆ. ಮಾಯಾ ಸಂಸಾರದ ನಂಬಿ ವಸ್ತು ಒಡವೆ ಮಡದಿ ಮಕ್ಕಳ ಪ್ರೇಮದಲ್ಲಿ ಹರಿನಾಮ ಸ್ಮರಣ ಮರೆತ ಮಾನವರಿಗೆ ಮುಕ್ತಿಯು ದೊರೆಯುವುದು ಹೇಗೆ? ನನ್ನ ಭಕ್ತನಾದ ತುಕಾರಾಮನು ನನ್ನ ಧ್ಯಾನದಲ್ಲಿರುವುದನ್ನು ತಡೆಯಲು ಹೊರಟ ಈ ಪಾಪಿ ಸೌಕಾರನಿಗೆ ನನ್ನ ಪರಮ ಭಕ್ತನ ಮಹಿಮೆಯನ್ನು ತಿಳಿದು ಅವನೀಗ ಎಲ್ಲಿರಬಹುದು ಅವನಿಗೇನೆ ಗೊತ್ತು. ಅವನೀಗ ನನ್ನ ಸನ್ನಿಧಿಯಲ್ಲಿರುವುದು. ನನ್ನ ಭಕ್ತನು ನನ್ನ ನಾಮ ಉಳಿತ ವಿಠಲ ವಿಠಲ ಅನ್ನೋ ಸ್ವಸ್ವರವು ಕೇಳಿ ಬರ್ತಿರುವುದು. ಮಾನವಂತ
ಮಾರಾಯ. 2 ದಿನದಿಂದ ನನ್ನ ಮಕ್ಕಳು ನಾನು ಉಪವಾಸ ಇದ್ದದ್ದು ಕಂಡು ವಿಠಲ ವಿಠಲ ಅನ್ಕೊಂತ ಪಂಡ್ರಪುರಕ್ಕೆ ಹೋದ. ಅಯ್ಯೇ ಕರಿಮರಿ ವಿಠ್ಯ, ನನ್ನ ಬಾಳೆನ ಹಾಳು ಮಾಡಿಬಿಟ್ಟೆಲ್ಲೋ, ನನ್ನ ಬಾಳೆನ ಹಾಳು ಮಾಡಿಬಿಟ್ಟಿ. ನನ್ನ ಗಂಡಗಾದಿ ಅಂತ ಹುಚ್ಚು ಹಿಡಿಸಿದ್ಯೋ ವಿಠ್ಯ, ಎಂತ ಹುಚ್ಚು ಇಂಥ ಗಂಡನನ್ನ ಕಟ್ಕೊಂಡು ಜೀವನ ಮಾಡೋದು, ಕಲ್ಲ ಕಟ್ಕೊಂಡು ಬಾವಿಗೆ ಬೀಳೋದು ಎಲ್ಲ ಒಂದಾಗಿತ್ತು. ಹಾಕಿಕೊಂಡು ನಿಂತಾರಮ್ಮ, ನನಗೂ ಒಂದು ಹೊಸ ಬಟ್ಟೆ ಕೊಡ್ಸಮ್ಮ. ಅಯ್ಯೋ ಕಂದ, ಹೊಸ ಬಟ್ಟೆ ನಿನಗೆ ಎಲ್ಲಿಂದ ತಂದು ಕೊಡಲಪ್ಪ? ಈ ಮನೆಯಲ್ಲಿ ನಿತ್ಯ ಉಪವಾಸವೇ ಆಚರಣೆ ಮಾಡ್ತಾ ಇದ್ದಾಗ ನಿನಗೆ ಹೊಸ ಬಟ್ಟೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೇನಮ್ಮ? ಇಲ್ಲ ಮಗು, ಇಲ್ಲ. ಹೊಸ ಹೊಸ ಉಡುಗೆ ತೊಟ್ಟು ಪಂಚ ಪಕ್ವವನ್ನು ಉಂಡು ಕಾಲ ಕಳೆಯಬೇಕಾಗಿದ್ದ ನನ್ನ ಮಕ್ಕಳು ಇಂದು ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಹೀಗೆ ಕೊರಗುವುದನ್ನು ಕಂಡು ಈ ನಿನ್ನ ತಾಯಿಯ ಹೃದಯ ತಂತಿಯಂತೆ ಮೀಟುತ್ತಿದೆಯಪ್ಪ. ಅಂದಾಗ ಸುಖದ ಸ್ವಪ್ನದ ತಂತಿಗಳು ಎಲ್ಲಿಂದ ಬರಬೇಕು? ಶೋಕ ಸಾಗರವೇ ತುಂಬಿದೆಯಪ್ಪ ಈ ಮನೆ. ಇದು ನಿನ್ನ ಹೆತ್ತಾತ ನುಡಿದ ನುಡಿಯಪ್ಪ. ಅವ್ವ ನನಗೆ ಹಸಿವೆ ಆಗಿದೆ, ಊಟಕ್ಕೆ ಏನಾದರೂ ಕೊಡಮ್ಮ. ಅಯ್ಯೋ ಕಂದ, ಊಟಕ್ಕೆ ಕೊಡೋದಕ್ಕೆ ಏನಿದೆಯಪ್ಪ ಈ ಮನೆಯಲ್ಲಿ? ನಿನ್ನೆಯಿಂದಲೂ ಊಟ ಇಲ್ಲ, ಇಂದೂ ಇಲ್ಲ ಅಂದರೆ ಹಾಳದ ಹೊಟ್ಟೆ ತಾಳಲಾರದಮ್ಮ. ಅಯ್ಯೋ ಕಂದ, ಏನಿನ ಹೆತ್ತ ತಾಯಿಯ ಇದನ್ನೆಲ್ಲ ಕಣ್ಣಿನಿಂದ ಕಾಣಬಾರ್ದಿತ್ತಪ್ಪ. ಅಯ್ಯೋ, ಈ ನನ್ನ ಮಕ್ಕಳಿಗೆ ಕರುಳಿಗೆ ಕೊನೆಗೆ ನೀರನ್ನು ಹಾಕಿ ಸಂತೈಸುವಂತಾಯ್ತೆ. ಕೊಡು ನಿನ್ನ ಮಾತಿಗೆ ವಿರಾಮ. ಕುಳಿತುಕೊಳ್ಳಿ ಆರಾಮ. ಇಲ್ಲಿ ಕುಳಿತುಕೊಳ್ಳಲು ಬಂದಿಲ್ಲ. ಸಾಲ ಕೊಡು ತುಕಾರಾಮನೇ ಮನೆಯಲ್ಲಿ ಇಲ್ಲ. ಇಲ್ಲ ಅಂದ್ರೆ ಭೇಟಿ ಹಾಕ ಬಂದಿಲ್ಲ. ಇದನ್ನು ಸರ್ತಾರೆ ಸಾಲ ಯಾರು ಕೊಡೋದಿದೆ? ಯಾರ? ನಿನ್ನ ಗಂಡ ಕೊಡ್ಬೇಕು. 2000 ಸಾಲ ತಂದು 10 ವರ್ಷವಾಯ್ತು. ನಿಮ್ಮ ಸ್ಥಾನದಲ್ಲಿದ್ದ
ನಿನ್ನ ಗಂಡನ ಮಗಲನ್ನು ಮಡದಿಯಪ್ಪ ರೋಗ ಪರಿಹರಿಸಲು ಎಂದು ಈ ಮನೆಯನ್ನು ನಮ್ಮ ಸಾಹುಕಾರರಿಗೆ ಬರೆದು ಕೊಟ್ಟು 2,000 ಸಾಲ ತಂದಾರೆ. ಸಾಲ ಹೋಗಸಾಟಿ ಮಾತಲ್ಲ, ರೊಕ್ಕ ಕೊಟ್ಟಿದ್ದು ತೋರ್ಸ ಬಿಟ್ಟಿದ್ದು. ಇನ್ನು ತಡ ಮಾಡಬೇಡ ಶಾಸ್ತ್ರಿ, ಮಾತುಕಾರ ಮೈಲಿರುವ ಬೇಗನೆ ಕೇಳು. ಎಂದು ನಮ್ಮ ಹಣ ಕೊಡದಿದ್ದರೆ ಈ ಮನೆಯಿಂದ ಹೊರಗೆ ಹೋಗಲು ಹೇಳು. ಏನಮ್ಮ ಜೀಜಾಬಾಯರು, ನಿಮ್ಮ ಯಜಮಾನರು ಎಲ್ಲಿದ್ದಾರೆ? ನೋಡಿ, ನನ್ನ ಪತಿ 2 ದಿನವಾಯ್ತು ಪಂಢರಪುರಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಸರ್ಕಾರ ಎಲ್ಲಿಗೆ ಹೋಗುವೆ? ಪಂಢರಪುರಕ್ಕೆ. ಅಲ್ಲಿಗೆ ಏಕೆ ಹೋಗುವೆ? ಸಾಲ ಕೊಡು, ತುಕಾಸಾಮಾನ್ಯ ಮನೆಯಲ್ಲಿಲ್ಲ. ಇಲ್ಲಿ ಯಾರು ಸಾಲ ಕೇಳಿದ್ರಿ ಸಾವುಕಾರ? ನಾವು ಪಂಢರಪುರಕ್ಕೆ ಹೋದ್ರ ಅಲ್ಲೇ ಸಿಗ್ಬೋದು ತುಕಾರ. ಪಂಢರಪುರಕ್ಕೆ ನಾವೇಕೆ ಹೋಗಬೇಕು? ಈ ಮನೆಯಿಂದ ಇವರನ್ನು ಹೊರಗಟ್ಟಿ ಈ ಮನೆಯನ್ನು ನಮ್ಮ ಕಬ್ಜಾಕ್ಕೆ ತೆಗೆದುಕೊಂಡು ಮನೆಗೆ ಬೀಗ ಹಾಕಿ ಹೋಗೋಣ. ನೋಡಿ ಸಾವುಕಾರ, ಕೇವಲ ಇನ್ನು 2 ದಿನ ಅವಕಾಶ ಕೊಡಿ. ನನ್ನ ಪತಿ ಪಂಢರಪುರದಿಂದ ಬಂದ ಮೇಲೆ ನಿಮಗೆ ಕೊಡುವ ಸಾಲ ಎಷ್ಟಿದೆ ಅಂತ ಹೇಳಿ ತಪ್ಪದೇ ನಾನು ತಂದು ಮುಟ್ಟಿಸುತ್ತೇನೆ ಸಾವುಕಾರ. ಮುಟ್ಟಿಸುವ ಮಾತು ಇದ್ರಲ್ಲವೇ ನಿನಗೆ ಅವಕಾಶ ಕೊಡುವುದು. ಅವಕಾಶ ಕೊಟ್ಟು ಅವಕಾಶ ಆಕಾಶಕ್ಕೆ ಹೋಯ್ತು, ಸಾಲ ಭೂಮಿಯಲ್ಲೇ ಉಳಿಯಿತು. ಅಲ್ಲೇನಮ್ಮ, ಕೇಳಾಕ ಒಂದು ಮಿತಿ ಇರಬೇಕು. ಈಗ ಯಾರು ಬಿಡ್ತಾರೆ? ಹಿಂದಿನ ಕಾಲದಾಗ 10 ವರ್ಷ ಗಟ್ಲೆ ಸಾಲ. ಇನ್ನು ನಮ್ಮ ಹಣ ಕೊಡದಿದ್ದರೆ ಈ ಮನೆಯಿಂದ ಹೊರಗೆ ನಡೆಯಿರಿ. ಇಂತಹ ಕತ್ತಲ ಸಮಯದಲ್ಲಿ ಇಂಥ ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ನಾನು ಎಲ್ಲಿಗೆ ಹೋಗಲಿ ಸಾವುಕಾರೆ? ನಾನು ಎಲ್ಲಿಗೆ ಹೋಗಲಿ? ನೋಡಿ ಅಮ್ಮವ್ರ, ನಿಮ್ಮ ಯಜಮಾನರು ಈ ಮನೆಯನ್ನು ಬರೆದು ಕೊಟ್ಟು ಸಾಲವನ್ನು ತಂದಿದ್ದಾರೆ. ಅಲ್ಲಾಗ ಅದರ ಅವಧಿ ಮುಗಿದು ಹೋಗಿದೆ. ಮರು ಮಾತನಾಡದೆ ಇಲ್ಲಿಂದ ಹೊರಟು ನಡೆಯಿದೆ. ಎಲ್ಲ ಇದ್ದಾರೆ, ಕೋತಿಗೆ ಕೈ ಕೊಟ್ಟು ತಪ್ಪಬೇಕಾಯ್ತು. ಯಾರ ಹೋಗಿರಿ. ಸಾವುಕಾರೆ, ಎಚ್ಚರದ ಪರದೆ ಹರಿದೊಗೆದು ಹುಚ್ಚ ಪತಿಯ ಕೈ ಹಿಡಿದ ಈ ಸತಿಯನ್ನು ಕಂಡು ಎಚ್ಚರವೆಂದು ತುಚ್ಚದ ಮಾತನ್ನು ಹೇಳಿ ಈ ಮನೆಯಿಂದಾಚೆ ನೂಕಬೇಡಿ ಸಾವುಕಾರೆ, ಈ ಮನೆಯಿಂದಾಚೆ ನೂಕಬೇಡಿ. ಮೆಚ್ಚಿ ನಿನ್ನ ಕೈ ಹಿಡಿದ ಪತಿ ಹುಚ್ಚಾನೆ. ಆ ಪಾಂಡುರಂಗನನ್ನು ಮೆಚ್ಚಿಸಿ ನಿಮ್ಮೆಲ್ಲರನ್ನು ಬಂಗಾರದ ಮನೆಯಲ್ಲಿಡುವ ಸಾಧನೆ ನಡೆಸಿದ್ದಾನೆ. ಬಂಗಾರದ ಮನೆಯಲ್ಲಿ ಮಡದಿ ಮಕ್ಕಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಉಯ್ಯಾಲಿ ಆಡಿಸುವ ಆಶೆ ನನ್ನ ಪತಿಗಲ್ಲ. ಉಡುಗೆ ತೊಡುಗೆಗಳನ್ನು ಕೊಟ್ಟು ಸಂತೋಷ ಪಡಿಸುವ ಆಶೆಯೂ ಅಲ್ಲ. ಕೇವಲ ಆ ವಿಠ್ಠಲನ ನಾಮ ಒಂದೇ ಅವರಿಗೆ ಸಕಲ ಸೌಭಾಗ್ಯ, ಅದೊಂದೇ ಅವರಿಗೆ ಸೌಭಾಗ್ಯ. ನಿಮ್ಮ ಸೌಭಾಗ್ಯ ನಿಮಗೆ ಇರಲಿ. ಬೇಗನೆ ಈ ಮನೆ ಖಾಲಿ ಮಾಡಿರಿ. ಬೇಡಿ ಸಾವುಕಾರ, ದಯವಿಟ್ಟು ಈ ಮನೆಯಿಂದ ಆಚೆ ಹೋಗಬೇಡಿ. ನೋಡಿ, ಕೇವಲ ಇನ್ನು 2 ದಿನ ನಮಗೆ ಅವಕಾಶ ಮಾಡಿಕೊಡಿ. ಪಂಢರಪುರದಿಂದ ನನ್ನ ಪತಿ ಬಂದ ಮೇಲೆ ಎಲ್ಲ ಒಂದು ಅಡವಿಯಲ್ಲಿ ಚಿಕ್ಕ ಗುಡಿಸಲು ಹಾಕಿಕೊಂಡು ನಿಮ್ಮ ಮನೆಯನ್ನು ನಿಮಗೆ ಒಪ್ಪಿಸಿ ಹೋಗುತ್ತೇವೆ. ನಮ್ಮ ಸಾವುಕಾರ ನಿಮ್ಮ ಎಲ್ಲರನ್ನು ಕುತ್ತಿಗೆ ಕೈ ಕೊಟ್ಟು ಹೊರಗೆ ಹಾಕಲಾರನ್ನು ಬಿಡರು. ಸುಮ್ಮನೆ ಅಳುತ್ತ ನಿಂತರೆ ಹೇಗೆ? ನಡೆಯಿರಿ, ಹೊರಡಿರಿ. ಅಂತೂ ಅಣ್ಣ ನೀರವಿಲ್ಲದೆ ಈ ಮನೆಯಲ್ಲೇ ಇರುತ್ತಿದ್ದೆವು. ಈಗ ಹುಟ್ಟಿದ ಮನೆಯಲ್ಲಿ ಇರುವ ಭಾಗ್ಯ ಕೂಡ ನಮಗಿಲ್ಲದಾಯ್ತಲ್ಲಪ್ಪ. ಹೋಗೋಣ. ಸುರಿಯುತ್ತಿರುವ ಮಳೆಯಲ್ಲಿ ಏಕೆ ಹೊರಗೆ
ಹೇಗೆ ಹೇಳುವುದಪ್ಪ? ಎಲ್ಲಿ ಆಶ್ರಯ ಸಿಗುವುದು? ಈ ಭೂಗರ್ಭದಿಂದ ಜನಿಸಿದ ಆ ಮರಗಳ ನೆರಳೇ ನಮಗಿನ್ನು ಮನೆಯಪ್ಪ. ನೆರಳು ಮನೆಯಕ್ಕಿಂತಲೂ ದೊಡ್ಡದಿದೆ ನಮ್ಮ. ಹಾಗಾದರೆ ನಾವು ಮುಂದೆ ಯಾರ ಮನೆಯಲ್ಲಿ ಇರಬೇಕಮ್ಮ? ಯಾರ ಮನೆಯಲ್ಲಿ ಹೋಗೋದು ಹೇಗೆ ಇರೋದು ಅಂತ ಗೊತ್ತಿಲ್ಲಪ್ಪ. ಮುಗಿಲೇ ನಮಗೆ ಚಪ್ಪರ, ಈ ನೆಲವೇ ನಮಗೆ ಮನೆಯಾಗಿ ನಿಂತಿದೆಯಪ್ಪ. ಅಂದಾಗ ಆ ಗಿಡಗಳ ನೆರಳೇ ನಮಗೆ ಮನೆ ಕಂದ. ಮರಗಳ ನೆರಳು ಮನೆಯಕ್ಕಿಂತಲೂ ದೊಡ್ಡದಿದೆ ನಮ್ಮ. ದೊಡ್ಡದಿದೆ ದೊಡ್ಡದಿದೆ. ಮನೆ ಬೇಗ ಆಗ್ತಾನೆ. ಹಿಂಬಾಲೆ ಕೀಲಿನ ತಂದೇವಂತ ಹೇಳ. ನೋಡಿ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ನೋಡಿ ನೋಡಿ ಆಯ್ತು ಸಹೋದರಿ, ಈ ಮನೆಯಲ್ಲಿ ಯಾವ ವಸ್ತುವನ್ನು ಮುಟ್ಟದೆ ನಾವು ಹೋಗುತ್ತೇವೆ. ಹಾಸಿದರೆ ನಮ್ಮ ಮಕ್ಕಳ ಕರುಳಿಗೆ ನೀರುಣಿಸುವ ತಂಬಿಗೆಯೂ ಇತ್ತು. ಈಗ ಅದನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇಂಥ ಕಷ್ಟದಲ್ಲಿ ಕೈ ಬಿಟ್ಟು ಹೋದ ಆ ನನ್ನ ಪತಿಯಿಂದ ಮಂಗಲ ಸೂತ್ರ ಕಟ್ಟಿಸಿಕೊಂಡ ನನ್ನ ದೈವವಪ್ಪ ಇದು, ನನ್ನ ದೈವ. ಏನು ಮಾಡುವ? ಶಾಸ್ತ್ರಿಗಳೇ ಹಿಡೀರಿ. ಲೇ ಶಾಸ್ತ್ರಿ, ಎಲ್ಲಿಗೆ ಹೊಟ್ರಿ? ಹಿಡೀರಿ ಅಂದ್ರೆ ಅದಕ್ಕ ಇದೀಗ ಹೊರಗೆ ಹೋಗಲ್ಲ. ಆಕೆ ಹಿಡಿ ಅಂತಾರಂಗೆ ಹೋರಾಕ ಹಚ್ಚಿದೆ. ನಿಮ್ಮ ತಲೆ ಕಿಲಿಡಿ ಅಂದ್ರೆ ಅಕ್ಕಿ ಹಿಡಿಯಾಕ ಹೊಂಟಿದೆಯಲ್ಲ. ಓಹೋ ಹಿಂಗ ನಮ್ದು ತಲೆ ಹರಿತ ಯಾರಪ್ಪ ನೀವು? ತುಕಾರಾಮನ ಮನೆಯಲ್ಲವೇ? ಪಂಡರಪುರದಲ್ಲಿದ್ದಾನೆ. ಇವನು ಒಬ್ಬ ಏನೋ ದುಡಿಲಾರದ ಮೈಗಳನ್ನಿರ್ಬಹುದು. ಸಾವುಕಾರ ಇರ್ಬೋದು ಇರ್ಬೋದು. ಯಾಕಂದ್ರ ಕೊರವಾಗ ಹಾಕ್ಯಾನ ತುಳಸಿ ಮಾಲೆಯನ ಕರೀದು ಬಿಳಿದೇನೋ ಬಟ್ ಇಟ್ಕೊಂಡಾನ. ಜನರ ಮತದಲ್ಲಿ ಮೋಕ್ಷ ಮಾರ್ಗ ದತ್ತ ನೋಡದೆ ಜನರ ಮರಗಳಲ್ಲಿ ತಿರುಗುತ್ತಿರುವ ಈ ನರಮಾನರು ನನ್ನ ಪರಿಚಯವನ್ನು ಕಂಡುಹಿಡಿಯಲಾರರು. ನನ್ನ ಭಕ್ತನ ಮನದಿ ಮಕ್ಕಳನ್ನು ಸುರಿಯುತ್ತಿರುವ ಮಳೆಯಲ್ಲಿ ಕರುಣೆಯಿಲ್ಲದೆ ಹೊರಗೆ ನುಗ್ಗಿದಿರಾ? ನನ್ನನ್ನು ನಂಬಿದವರ ಮನೆಯನ್ನು ಸದಾ ರಕ್ಷಿಸುವುದನ್ನು ಕರ್ತವ್ಯ. ತುಕಾರಾಮ್, ತುಕಾರಾಮ್, ಅವ್ವ ಸುರಿಯುತ್ತಿರೋ ಮಳೆಯಲ್ಲಿ ಇಲ್ಲೇಕೆ ನಿಂತಿರುವೆ? ಚಳಿ ಒಳಗೆ ಹೋಗೋಣ ಬರಮ್ಮ. ಇಲ್ಲ ಮಗು, ಇಲ್ಲ. ನೋಡು, ಇದು ಈಗ ಈ ಸಹಕಾರ ಮನೆಯಪ್ಪ. ಒಳಗಡೆ ಹೋಗುವ ಅಧಿಕಾರ ನಮಗಿಲ್ಲ ಕಂದ, ನಮಗಿಲ್ಲ. ಈಗ ಹಾಳು ದೇಗುಲವೇ ನಮಗೆ ಆಸರೆಯಪ್ಪ. ನಡೆ ಕಂದ, ಹೋಗೋಣ. ಅಮ್ಮ, ಮಳೆಯಿಂದ ಬಟ್ಟೆಗೆಲ್ಲ ಎಲ್ಲ ನೆನೆದು ಹೋದವು. ಒಂದು ಮಾತ್ರ ಚಿತ್ರವನ್ನು ತೋರಿ ಮೈ ನಡುಗುತ್ತಿರುವ ವಿಚಾರದಲ್ಲಿ ಎಲ್ಲಿಗೆ ಹೋಗೋದಮ್ಮ? ಕಂದ, ಇದಕ್ಕೆಲ್ಲ ಕಾರಣ ನಿನ್ನ ತಂದೆಯಪ್ಪ, ನಿನ್ನ ತಂದೆ. ಹೆಂಡತಿ ಮಕ್ಕಳು ಉಪವಾಸದಿಂದ ಇದ್ದರೂ ಕೂಡ ಆ ಸಂತ ವೇಷ ತೊಟ್ಟುಕೊಂಡು ತುಳಸಿ ಮಾಲೆ ಹಾಕಿಕೊಂಡು ವಿಠಲ
ಬಟ್ಟೆ ಇಲ್ಲ, ಉಣ್ಣಲು ಹಣ್ಣವಿಲ್ಲ, ಇರಲು ಮನೆ ಇಲ್ಲ. ಇದನ್ನು ಕಂಡು ಕಂಡು ವಿಠಲ ವಿಠಲ ಅಂತ ಹೋಗಿದ್ದಾನೆ ನನ್ನ ಪತಿ. ಈ ವಿಠ್ಯ, ಈ ಕರಿಬಾರಿ ವಿಠ್ಯ ಎಂತ ಹುಚ್ಚು ಹಿಡಿಸಿದೆಯೋ ನನ್ನ ಪತಿಗೆ. ಪಂಡ್ರಾಪುರ ಬಿಟ್ಟು ಹೋಗ್ಬಾರ್ದಾಯ್ತು. ಬಿಟ್ಟು ಹೋದ್ರಾಯ್ತು, ಇಲ್ಲೇ ಬಿಟ್ಟು ಹೋಗಿರೋ ನೋಡು. ಬೇಗನೆ ಮನೆ ಸೇರಬೇಕು. ಇವನ್ನೆಲ್ಲ ಹೊರಗೆ ಹಾಕು. ನನ್ನ ಮಿತ್ರನ ಮನೆಯನ್ನೇ ನಾಳೆ ವಿಠಲ ನಾಮ ಹಾಡಿದರೆ ನಿಮ್ಮ ಸಹಕಾರವೇ ಕೇಳಲಾದರೆ ಇಲ್ಲೇ ಕಿಳಿತು ಹೊರಟು ಹೋಗಿರಿ. ಏ ಶತಮೂರ್ಖ, ಈ ಮನೆಯಲ್ಲಿ ತುಕಾರಾಮನೆಂದ ತಿಳಿದಿರುವೆ, ಅದಕ್ಕೆಂದನೇ ಈಗ ಇಲ್ಲಿ ಹಾರಾರು ಬಂದಿರುವೆ. ಸಣ್ಣ ಮನೆಯು ತನಗಿಲ್ಲದ ಮೇಲೆ ತುಕಾರಾಮನ ಮಡಲಿ ಮಕ್ಕಳು ಅಲ್ಲೇ ಮಳೆಯಲ್ಲೇ ನಿಂತಿರುವರು. ವಿಠಲ, ಇದೇನು ಶ್ರೀಮಂತನೇ? ತುಕಾರಾಮನ ಮನೆಯಲ್ಲಿ ಅವರ ಮಡಲಿ ಮಕ್ಕಳನ್ನ ಮನೆಗೆ ಬೀಗ ಹಾಕುವುದು ಮಾನ್ಯವೇ? ಸಾಲ ಕೊಟ್ಟು 10 ವರ್ಷ ಬಿಟ್ಟಿದ್ದು ಇದು ನ್ಯಾಯವೇ? ಯಾರು ತುಕಾರಾಮನು ನಿಮ್ಮಲ್ಲಿ ಸಾಲ ಮಾಡಿರುವೆ? ಅವನ ಮೊದಲನೆಯ ಮದುವೆ ಕ್ಷಯರೋಗ ಬಿಡಿಸಲು ಎಲ್ಲೋ ಈ ಮನೆಯನ್ನು ನಮ್ಮ ಶ್ರೀಮಂತರಿಗೆ ಬರೆದು ಕೊಟ್ಟು 2,000 ಸಾಲವನ್ನು ತಂದಿದ್ದಾರೆ. ಅಂದಾಗ ಮರು ಮಾತನಾಡದೆ ಹೊರತು ನಡೆಯಿದೆ. ನಿಮ್ಮ 2,000 ಸಾಲ ಕೊಡಲು ತುಕಾರಾಮನು ನಮಗೆ ಹೇಳಿದರು. ಅದು ತೆಗೆದುಕೊಳ್ಳಿ, ತುಕಾರ ಮಾಡಿ ಸಾಲವನ್ನು. ಶಾಸ್ತ್ರಿಗಳೇ, ತೆಗೆದುಕೊಳ್ಳಿರಿ. ನಾವು ಕೊಟ್ಟು ಜಾತಿ 2,000 ಹದಿನಾರೆ ಏನೋ ಇವ ನಮಗೆ ಸಂಶಯ ಬರಾಕತ್ರಿ. ಸರಿಯಾಗಿದೆ ಅಲ್ಲ ನೋಡು. ಏನೋ ನನಗೊಂದು ಸ್ವಲ್ಪ ಅನುಮಾನ ಆಗತ್ತತ್ರಿ. ಲೆಕ್ಕ ಮಾಡ್ತಾನೆ ನಿಂತ್ರಿ ಅಂತ ರೊಕ್ಕ ಕೊಟ್ಟು ರೊಕ್ಕ ಪುಕ್ಸೈತಿ ಬರೀ ಅದಾವ ಲೆಕ್ಕಕ್ಕೆ ನಾವೇ. ಈ ಮನೆ ನಿಮ್ಮದು, ಚೆಲೆಯಲ್ಲಿ ನೆಲೆ ಬಡಿಯರು ಬರಲ್ಲ. ನಮ್ಮ ಸಾಲ ನಮಗೆ ಮುಟ್ಟಿತು, ಇನ್ನು ಮೇಲೆ ಈ ಮನೆ ನಿಮ್ಮದು. ಶಾಸ್ತ್ರಿ ಬಾಯ್. ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಉಪಕಾರ ಮಾಡಿದರೆ ನೀವು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನೊಬ್ಬ ನಿನ್ನ ಪತಿಯ ಮಿತ್ರರು. ಪಾಂಡುರಂಗನು ಸರಿಯಾದ ಸಮಯಕ್ಕೆ ಕೈ ಸೇರುವುದು. ಚೆಲ್ಲಿಲ್ಲ ಮಕ್ಕಳ ಬಾಧೆ ಪಡುತ್ತರು. ಅವರ ಬಟ್ಟೆಯನ್ನು ಬದಲಾಯಿಸಿ ಊಟಕ್ಕೆ ಊಟಕ್ಕೆ ಕೊಡಲು ಮನೆಯಲ್ಲಿ ಏನಿದೆಯಪ್ಪ? 3 ದಿನದಿಂದಲೂ ನನ್ನ ಮಕ್ಕಳು ನಾನು ಉಪವಾಸವಿದ್ದೀವಣ್ಣ, ಉಪವಾಸ ಇದ್ದೀವಿ. ವಿಠಲ, ಮುಂದೆ ಮಾತನಾಡಿದ್ರಮ್ಮ.
ಯಾವತ್ತೂ ಮರೆಯುವುದಿಲ್ಲ. ನಿನ್ನ ಗಂಡ ಬಂದ ಅಂತ ಕಾಣೋ ಇಲ್ಲಮ್ಮ. ಆಯ್ತು. ಇದಕ್ಕೆಲ್ಲ ಪಾಂಡುರಂಗನ ಕರುಣೆ ಸರಿ. ನಿನ್ನ ಗಂಡ ಬಂದ ಕಾರಣ ಇಲ್ಲವ. ಅಂತೂ ನಮ್ಮ ಮೇಲೆ ಕರುಣೆ ತೋರಿದೆಯಪ್ಪ, ಕರುಣೆ ತೋರಿದೆ ವಿಠಲ. ಗಂಡ ಗಂಟ ಬಿದ್ದ ನನ್ನ ಬಾಳಿಗೆ. ಎಂತ ಗಂಡುಗಳ ಯಾವ ಅಂತಿನ ಈಗಿನ ಕಾಲದಾಗಿನು. ಅಲ್ಲ ಜೀಜಬಾಯಿಗಂಡನು ಹಂಗ ಮನಿ ಮಾರು ಮರ್ತು ಕುಂತೈತಿ. ಈಗ ನಮ್ಮ ದುಡಿಲಾರ್ದನ ಏನೋ ಹಂಗಾಗಿನಿ ಅಂತ ಒಂದು ಮನೆ ಹಾಕೊಂಡು ವಿಠಲ 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 ಪಾಂಡುರಂಗ ಅಂತ ಕುಂತು ಬಿಡ್ತಾನ. ಉಡಾಕ್ ಒಂದು ಕಮ್ಮನ ಸೀರೆ ತರ್ಲಿಲ್ಲ, ಉಣ್ಣಾಕಂತೂ ಅನ್ನ ಇಲ್ಲ ಮನ್ಯಾಗ. ತಿನ್ನೋಕ್ ಹೆಂಗ ಗಂಡ ಅಂತ ಅನ್ನೋದು ಅಂತಿದ್ದಾನ. ಏನು ಅಂತೀಯಲ್ಲ, ಗಂಡನ ಬಿಟ್ಟು ನಿನಗೇನೈತಲೆ? ಪತಿ ಸೌಭಾಗ್ಯ ಒಂದ ನೋಡ. ಅಬ್ಬ ಏನು ಸೌಭಾಗ್ಯ ಬರ್ಲಾರ್ದಂತ ಸೌಭಾಗ್ಯ ನೋಡು, ಗಂಡನಂತ ಸೌಭಾಗ್ಯ ನನಗ ಏನೈತೆ? ಅಲ್ಲ ಉಡಾಕ್ ಒಂದು ಕಮ್ಮನ ಸೀರಲ್ಲ, ಏನ್ ತೊಡಾಕ್ ಒಂದು ಬಂಗಾರದಾಗಿನೇ ಇಲ್ಲ, ವಾರದಾಗ 4 ದಿನ ಉಪವಾಸ ತಪ್ಪಲಿಲ್ಲ. ಇದೋ ನೋಡ ನನ್ನ ಸೌಭಾಗ್ಯ, ಇದೋ ಸೌಭಾಗ್ಯನ. ನಿಮ್ಮಪ್ಪ ಒಳ್ಳೆ ಹೆಸರಿಟ್ಟಾನ, ಬೆಳಿ ಚಿಕ್ಕಿ ಅಂತ. ಮದುವೆ ಮಂಟಪದಾಗ ಕೈಯಾಗ ಬಳಿ, ಕೊಳ್ಳಾಗ ಬೋರ್ಮಾಳ ಸರ ಹಾಕಿದ್ದ. ಲಗ್ನ ಆಗಿ ತೋಡೆ ದಿನದಾಗ ತೋಡೆ ಹೋದ ಒತ್ತಿ ಇಟ್ಟ ನಿಮ್ಮಪ್ಪ. ಮತ್ತು ನಿನ್ನ ಬಾಳೆ ಕಚ್ಚಾಕ ಬಳಿ ಮಾರಿದ ನಿಮ್ಮಪ್ಪ. ಇನ್ನು ಏನೇನು ಮಾಡಿದ್ರೆ ಎಲ್ಲಾನು ಹೇಳೇ ಬಿಡು. ಪಾಪ ಇದಕ್ಕೆ ಒಬ್ಬಕ್ಕೆ ಮಗಳು ಸುಖವಾಗಿರ್ಲಿ ನನ್ನ ಮಗಳು ಅಂತ ಹೇಳಿ ನಮ್ಮಪ್ಪ ಇದ್ದಿದ್ದ ಆಸ್ತಿ ಇಟ್ಟು ನಿನಗ ಕೊಟ್ಟು ಹೋದ್ನ. ನಿನ್ ಹೆಣಕ್ಕೆ ಬರಬಿಟ್ಟು ನಿಮ್ಮಪ್ಪ ಕೊಟ್ಟ ಆಸ್ತಿ ಏನಿತ್ತಲೆ? ಹೊಲ ಮಡಿ ಇಲ್ಲದ ಇದನ್ನ ಎಂತ ಆಸ್ತಿ ಕೊಟ್ಟ ನನಗ? ಎಂತ ಆಸ್ತಿ ಕೊಟ್ಟನ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ ಅಂತ ಹೇಳ್ತಿಯಲ್ಲ. ನಮ್ಮಪ್ಪ ಬಿಟ್ಟು ತೋಟ್ ಕೊಟ್ಟ ಒಂದು ನಮ್ನಿ ಕೋಟ್ ಬಿಟ್ಟು ಹೋಗ್ಯಾನ, ರುಮಾಲ್ ಬಿಟ್ಟು ಹೋಗ್ಯಾನ, ಮತ್ತೆ ಇಟ್ಕೊಂಡು ಈ ನಮ್ನಿ ತಿರುಗತೀವಿ. ಇನ್ನ ಏನು ಬಿಟ್ಟು ಹೋಗ್ಯಾನ ಅಂತ ಕೇಳ್ತೀಯ? ನಿಮ್ಮಪ್ಪನ ಕೋಟ್ ರುಮಾಲ ಇವ ಅಲ್ಲ, ಎಲ್ಲಿ ನೋಡಿದಲ್ಲೆಲ್ಲ ಹರದೈತಿ. ಎಲ್ಲರೂ ಚಂದ ಹಿಡದಲ್ಲಿ ಇನ್ನಟ್ಟು ಪಿಸುಕಾಕತ್ತೈತಿ. ಮಣ್ಯಾನ ಸಾಮಾನಂತೂ ಏನಿದ್ದು ಬಾಳಿದ್ದು ಅವ ಅಲ್ಲ, ನಿನ್ನ ಮಣ್ಣಿನ ಗಡಿಗೆ ಮುಸಳ ಒಡಕ್ ಕಾಟ. ಬ್ಯಾಡಂದ್ರೆ ಬಿಟ್ಟು ಬಿಡ್ಬೇಕಿತ್ತು, ಅವನ್ನ ಯಾಕೆ ನಮ್ನಿ ತೊಡ್ಕೋಬೇಕಾಗಿತ್ತು. ಮತ್ತ ನಮ್ಮ ಅಪ್ಪನ ಕೋಟ್ನ ಹಾಕೊಂಡ ಮತ್ತ ರುಮಾಲು ಸುತ್ತಕೊಂಡು ಕುಡಿ ಮೀಸಿ ಹುರಿ ಮಾಡಿ ನಮ್ಮ ಅಪ್ಪನ ರುಮಾಲ್ ಹರಿದ್ರೆ ಏನಾತು? ಒಳಗಿನ ಜರ ಹೆಂಗಿತ್ತು? ಹೊಸದ ಹಂಗ ಮಿಂಚುತ್ತಿತ್ತು. ಈ ನಮನಿ ಹೇಳಕತ್ತಲ್ಲ. ಇರ್ಲಿ ಬಾ ಮನಿಗೆ ಹೋಗ. ಮನಿಗೆ ಬಂದ್ರ ಪೌಲಿ ತೂಕದ ಉಂಗರ ಬೇಕ. ಹಂಗಾದ್ರ ಮನಿಗೆ ಬರ್ತೇನ. ಇಲ್ಲಂದಿ ಊರ್ ಹೊರಗೆ ಒಬ್ಬ ಸಾಧು ಅದಾನು, ಅವನು ಭೇಟಿಯಾಗಿ ಬರ್ತೇನೆ. ಯಾಕೆ ಬಿಟ್ಟಾಗ ಬರ್ತಿ? ಅಪ್ಪ ಕಲಿಸಿದ ವಿದ್ಯಾನ ಅದು. ಏನು ಕಲಿಸೋಣ ನಮ್ಮಪ್ಪ? ಸಾಧು ಸಂತರ ಕೂಡ ಇದ್ದ, ಇನ್ನಷ್ಟು ಕಲಿತು ಬರ್ತೇನೆ. ಏನು ಕಲಿಸೋಣ ನಮ್ಮಪ್ಪ ಅಂತದ್ ವಿದ್ಯೆ ನಿನಗೆ? ಈ ಚಿಲಿಮಿ ತುಂಬಾ ಗಾಂಜಾ ತಂಬಾಕು ತುಂಬಿ 3 ದುರಿ ಜಗ್ಗು ನನ್ನಳೆಯ, ಇದರಿಂದ ಸಕಲ ಸಂಪತ್ತು ಕಾಣುತ್ತೆ ಅಂತ ಹೇಳಿ ಸತ್ತಾನಲೆ. ಸುಳ್ಳ ಹೇಳ್ತ ಬಿಡ, ನಮ್ಮಪ್ಪ ಅಂತ ಹೇಳಂಗಿಲ್ಲ. ಬಾ ಮನಿಗೆ ಹೋಗ. ಮನಿಗೆ ಬಂದ್ರ ಏನ್ ಮಾಡೋದೈತೆ? ಮಕ್ಕಳ ಮರಿನ ಮನಿಗೆ ಬಂದ್ರ ಎದಿಗೆ ಕಲ್ಲು ಹೊಡೆದಂಗ ಆಕೈತಿ. ಯಾಕೆ ಬರ್ಬೇಕಂತ ಅಂತ ಕೇಳ್ತಿಯಲ್ಲ. ಮನ್ಯಾಗ ಮಕ್ಕಳು ಇರ್ಲಿಲ್ಲ ಅಂದ್ರೆ ಮನಿಗೆ ಬರಬಾರ್ದನ? ಮಕ್ಕಳು ಹಡಿಲಿಲ್ಲ ಅಂದ್ರೆ ನನ್ನ ತಪ್ಪನ? ತಪ್ಪಿರುವುದು ಆ ಬರ್ಮಂದು.
ಯಾವ ಬರಮ್ಮ ಅವ ಸೃಷ್ಟಿ ಮಾಡು ಬರಮ್ಮ ನೀನಾರ 12 ಗಂಡು 12 ಹೆಣ್ಣು ಹಡಿಬಾರ್ದ ಅಂತ ಹ್ಞೂ ನಾ ಏನವನ್ನ ಮಾರಿಗೆ ಬೆಂಕಿ ಹಚ್ಚಿನಿ ನನಗೇನ್ರ ಜರ್ ಹೆಂಗ್ ಹುಡ್ತು ಅಂದ್ರ ನಮ್ಮ ಅವ್ವನ ಹೆಸರು ಇಡುವಾಕಿನ ನಾನು ಏನಂದಿ ಮಕ್ಕಳು ಹುಟ್ಟಲಿಲ್ಲ ಅಂತ ಹಗಲು ರಾತ್ರಿ ಕಷ್ಟ ಪಡೋಣ ನಾ ಹುಟ್ಟಿಸಿದ ಕೂಸಿಗೆ ನಿಮ್ಮವನ ಹೆಸರಿಡುವಾಕಿ ಅದೆಲ್ಲ ಆಗತ್ತು ಮತ್ತ ನಾ ನಮ್ಮ ಅವ್ವನ ಹೆಸರು ಇಡವ ಅದೆಲ್ಲ ಆಗದ ಮಾತ್ ನನಗೆ ಹೆಂಗ್ ನೋಡ್ಸಂದ್ರ ನಮ್ಮ ಅವ್ವನ ಹೆಸರು ಇಡುವಾಕಿನ ನನ್ನ ತಮ್ಮಗ ಮದುವೆ ಮಾಡಿ ಕೊಡುವಾಕಿನ ಕೊಡುಗೇನು ಮಾಡಿ ದೊಡ್ಡ ಆಸ್ತಿವಾನ ನನ್ನ ಮಗ ಈ ರೌಡಿ ರಂಗನ ಮಗಳ ಲಗ್ನ ಆಗಬೇಕನ್ನೋ ಭೂಪ ನನ್ನ ಮನೆಗೆ ಬರ್ಲೆ ನನ್ನ ಕಾಲ ಹಿಡಿದು ಕೇಳಲೆ ಅವಾಗ ನಾ ಏನು ಹೇಳ್ಬೇಕು ಅನ್ನೋದನ್ನು ಹೇಳ್ತೇನ ಅಲ್ಲ ಚಿಕ್ಕಿ ಇಷ್ಟೆಲ್ಲ ಮಾತಾಡಕತ್ತಿದಿ ನಿನ್ನ ತಮ್ಮ ಮನೆಗೆ ಬಂತಾನ ನಿನ್ನ ಮಗಳ ಕೋಡ ಮಾವ ಅಂತ ಕೇಳ್ತಾನ ಅವಾಗ ನಾ ಏನು ಹೇಳ್ಬೇಕು ಅನ್ನೋದನ್ನು ಹೇಳ್ತೇನೋ ಬಂದಾರ ಬರ್ಲೇಳ ಏ ನಾಳೆ ಬರ್ತಾನೆ ಬರಾಕಿಲ್ಲನ ಸುಮ್ಮನೆ ನೀನ ನಾಳೆ ಬರ್ತಾನ ಅವ್ ಬಂದಾಗ ನೀ ಏನ್ರ ಅವನಿಗೆ ಎದ್ವಾ ತದ್ವಾ ಮಾತಾಡ್ಬೇಡ ಯಾಕಂದ್ರ ಮಾತ್ ನಾಳೆ ನನ್ನ ಮಗಳನ್ನ ಯಾರು ಮಾಡ್ಕೊಳಕಿಲ್ಲ ನಿನ್ನ ತಮ್ಮಗನ ಯಾಕೆ ಮಾತಾಡ್ಲಿ ಒಳ್ಳೆ ಮರ್ಯಾದೆ ಕೊಟ್ಟ ಕಾಲಿಗೆ ನಮಸ್ಕಾರ ಮಾಡಿ ಒಳಗವನ ನಡಮಾಣ ಕುಂದರಿಸಿ ತಿನಸಬಾರದ ತಿಳಿಸಿ ಮಗಳ ಕೊಡ್ತೇನೆ ಅಲ್ಲ ಚಿಕ್ಕಿ ಇಷ್ಟೆಲ್ಲ ಮಾತಾಡಕತ್ತೀವಿ ನಿನ್ನ ತಮ್ಮ ಮನೆಗೆ ಬಂದ್ರ ಅವನು ಉಪಚಾರ ಮಾಡಕ್ ಮನ್ಯಾಗ ಏನಿಲ್ಲ ನಿನ್ನ ತಮ್ಮ ಏನ್ ಅಂದ್ಕೊಂಡು ಹೋದಂಗೆ ಮಾವನ ಮನೆ ಅಂದ್ರ ಮಟ್ಟ ಮಾವಿನ ಗಿಡ ಇದ್ದಂಗ ತಂದ್ಕೊಂಡು ಹೋದಾನ ಅಂತ ಹೌದು ಅದಕ್ಕೆ ನೀ ಚಿಂತೆ ಮಾಡಕ್ ಹೋಗ್ತೀನಿ ಹೇಳಿ ಇದನ್ನ ಒತ್ತಿ ಇಟ್ಟು ಏನೇನು ಮನೆಗೆ ಬೇಕು ಸಾಮಾನು ಎಲ್ಲ ತಗೊಂಡ್ ಬಾ ಬಡಿ ಒಂದ್ ರೆಕಾರ್ಡ್ ಹಂಗಾರ ಸಿಂಗಾರ ಯಾತಕ ಬೇಕ ಸಿಂಗಾರ ಸಾಕ
ನಿನ್ನ ಹೊಟ್ಟಿನ ಮಕ್ಕಳಿಲ್ಲ ಮರಿ ಇಲ್ಲ, ನೀ ಇನ್ನ ಹಡ್ದನ ಇಲ್ಲಲ್ಲ ಮಬ್ಬು ಹೆಣ್ಣ. ನೀನು ತಮ್ಮನ ಮದುವೆನೂ ಆಗುದಿಲ್ಲ, ನೀನ ಕೊಡಾಕ್ ಕೊಟ್ಟಿಲ್ಲ, ಒತ್ತಿ ಇಡಾಕ ಕೊಟ್ಟಿದಿ. ಇದನ್ನ ಹೋದ ಬೆಳವಣಿಗೆ ಹೋಗಿ ಒತ್ತಿ ಒಗದ ಒಂದು ಚೀಟ್ ಗಾಂಜಾ ತಗೊಂಡ 3 ದುರಿ ಜಗ್ಗಿ 1 ಕ್ವಾರ್ಟರ್ ಬ್ರ್ಯಾಂಡಿ ಹೊರಗೆ ಬರ್ತಾನ. ಒಳ್ಳೆ ಯಾರೋ ಅಲುತ್ತಿದ್ದಲ್ಲ ಮುಟ್ಟ ಮುಂಡ್ಯಾತ. ಅಪರಾಧ ಅಂತಿದ್ದ ಅಲ್ಲ. ಶುಭವೇಳೆ ನೋಡಿಕೊಂಡು ಗೋವು ಪೂಜಿಸಿಕೊಂಡು ಕಣ್ಣ ನಿಶ್ಚಯ ಮಾಡಿಕೊಳ್ಳುವುದರ ಸಲುವಾಗಿ ದಾರಿಯಲ್ಲಿ ಅಳುತ್ತಾ ಕುಳಿತಿದ್ದ ನೋಡಿ ಅಪಶಕುನ ಆಯ್ತು. ಏನ್ ಮಾಡಿದ್ರಿ ನಿನ್ ಗಂಡ ಅದನಲ್ರಿ, ನನ್ ಬೊರ್ಮೇಳ ಸರಳ ಪಂಟ್ ಬಡ್ದು ಹೊಡ್ಕೊಂಡು ಹೋಗ್ಬಿಟ್ರಿ, ಅದಕ್ಕ ಅಳಾಕ್ ಹತ್ತಿದ್ರಿ, ಅದಕ್ಕ ಅಳಾಕ್ ಹತ್ತಿದ್ದ. ಗಂಡ ನಿನ್ನ ಕಲಾಗಿ ತಗೊಂಡು ಹೋದ ನಾವ. ಏನ್ ಹೇಳುದ್ರಿ, ನನ್ನ ಗಂಡನ ಕಾಲಾಗ ಸಾಕಾಗಿ ಹೋಗೈತ್ರಿ, ಸಾಕಾಗಿ. ಅಲ್ಲ ದುಡಿಯಂಗಿಲ್ಲ, ದುಃಖ ಬರೀ ಅಲ್ಲಿ ಹೋಗಿ ಪಾಂಡ್ರಂಗನ ಗುಡಿಯಾಗ ವಿಠಲ 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 ಅಂತ ಕುಂತು ಬಿಡ್ತಾನ. ದುಡ್ಲ ತುಕಾರಾಮ ಒಬ್ಬ ವಿಠಲನ ಗುಡಿಯಾಗ ಇಬ್ರು ಸೇರಿ ಯಾರು ಆ ತುಕಾರಾಮನೇ ಮುಟ್ಟ ನಮ್ಮ ಸಾವುಕಾರ ಸಾಲದ ಸಾಲ ಕೊಡುದು ಇಟ್ಕೊಂಡ ಪಂಜಾಪುರಕ್ಕೆ ಹೋಗಿದ್ದ. ನಮ್ಮ ಸಾವುಕಾರರು ಅವನ ಹೆಂಡರ ಮಕ್ಕಳನ್ನು ಹೊರಗೆ ನೂಕಿ ಮನೆಗೆ ಬೀಗವನ್ನು ಹಾಕಿದ್ದೆವು. ಅವನು ಯಾವನೋ ಒಬ್ಬ ಕರಿ ಮಾರಿತ್ತು ಅನಿಪ್ಯ ಅಂತ ಅವನು ಗೆಳೆಯನಂತ ಅಣ್ಣ ನಮ್ಮ ಸಾವುಕಾರನ ಹಣ ಕೊಟ್ರು. ನಮ್ಮ ಸಾವುಕಾರ ಅವನ ಮನೆಯನ್ನು ಬಿಟ್ಟು ಕೊಟ್ರು ಅಂತ. ಇನ್ನು ಅವನಿಗೆ ಐಟಂ ಮಾಡಿ ಅವನು ಬೆಳಕ ಆಯ್ತು ಬಿಡ. ಇನ್ನ ಮದುವೆ 6 ತಿಂಗಳಾಗೈತ್ರಿ, 6 ತಿಂಗಳಾಗೈತಿ. ಇನ್ನು 3 ತಿಂಗಳ ಮದುವೆ ಮುಂದಕ್ಕೆ ಹೋಗಿದ್ರ ಈ ಸುಂದರ ಕನ್ಯಾಮಣಿ ರತ್ನ ನನ್ನ ಮದುವೆ ಹಾಕಿದ್ಲ. ಮತ್ತು ಸ್ವಲ್ಪ ಆಯ್ತು. ನಿಮ್ಮ ಹೆಸರು ಏನ? ನನ್ನ ಹೆಸರು ಕೇಳ್ತೀರಿ? ನನ್ನ ಹೆಸರು ಬೆಳ್ಳಿ ಚಿಕ್ಕಿರಿ. ನಿನ್ನ ಹೆಸರು ಎಷ್ಟು ಚಂದ. ವೃಷಭ. ಕಾಯ್ ಬಿಡ್ರಿ ಎಲ್ಲಿ ವೃಷಭ? ನಿನ್ನ ಕೈ ಹಾಕಿದ್ರೆ ಅಂದ್ರ ನಿನ್ನ ಭವಿಷ್ಯ ಅದ್ರಾಗೈತೆ, ಎದ್ರಾಗೈತೆ, ಪಂಚಾಂಗಾಗೈತಿ ತಿಳ್ತಾವಲ್ಲಿ. ಈ ಹೆಣ್ಣು ಬಹಳ ಚಾಲಕ್ಕಿದ್ದಂಗ ಆಗುತ್ತೆ. ಆಗ್ಲಿ ಇನ್ನೊಂದು ಪ್ರಯತ್ನಿಸಿ ನೋಡಿದ್ರ ಆಯ್ತು. ನಿಮಗ ಇವ ಹಿಂಗ್ಯಾಕ್ ಮಾಡ್ತಾನಂತ ಅನಿಸ್ಬೋದ? ಹೌದ್ರಿ, ಯಾಕಂದ್ರ ನಾನು ಚಿಕ್ಕಿ ನೋಡಿ ಬಹುಶಃ ಹೇಳ್ತಾನ. ಈಗ ಅದಕ್ಕಾಗಿ ಚಿಕ್ಕಿ ಅಂತ ಹೆಸರು ಕೇಳಿದ ಕೂಡಲೇ ನಿಮ್ಮ ಭವಿಷ್ಯವು ನೆನಪವಾಯಿತು. ಅದಕ್ಕಾಗಿ ನಿಮ್ಮ ಬಟ್ಟನ್ನು ಹಿಡಿದ ವೇಷ ವೃಷಭ ಅಂತ ಎಣಿಸಿದೆ. ತಿಳ್ಕೊಂಡೆ ಮತ್ತ ಹಿಂಗ ಮಾಡ್ತೀರಿ ನೀವು? ಎಲ್ಲ ಬಟ್ ನೋವಾದ್ವ ಮತ್ತ ನಿನಗೂ ಒಂದ್ ಸ್ವಲ್ಪ ನೋವಾದ್ರ ನನಗೂ ಒಂದ್ ನಮ್ಮನೆ ನನ್ನ ಸ್ವಭಾವದಲ್ಲಿ ನಿಮ್ಮ ಗಂಡನಿಂದ ಕೆಲಸವನ್ನು ಕೇಳಿ ನಾನೇ ನಿನ್ನ ಗಂಡನಾಗಿ ಮೈಸೂರು ಬಂಗಾರದಾಗಿ ನಡೆಸಿಲ್ಲ ಅನಿಸುತ್ತದೆ.
ದಾಗಿನ ಕೊಡಿಸ್ತಾರಂದ್ರ ಭಾರಿ ದೊಡ್ಡದೈತ್ ಬಿಡ್ರಿ ಮತ್ತೆ ನಿಮ್ದು ಮನಸ್ಸು ಭಾರಿ ಪುಣ್ಯವಂತರ್ರಿ ನೀವು ಭಾಳ ಪುಣ್ಯವಂತರು. ನಾನು ಮಾಡುವ ಪುಣ್ಯದ ಫಲ ದನ ಕನಕಗಳಿಗೆ ಅಲ್ಲ, ಫಲ ಮನೆಗಳಿಗೆ ಅಲ್ಲ, ಕೇವಲ ನಿಮ್ಮ ಮನಸ್ಸು ನೋಡಿ. ನಾವು ಬಡವ್ರು ಬಿಡ್ರಿ, ದುಡಿಲಾರ್ದ ಗಂಡನ ನಮ್ಮಿಂದ ಏನು ನಿಮಗೂ ಫಲ ಸಿಗುತ್ತೈತಿ ಅಂತಿನ್ನ. ನಮ್ಮಿಂದ ನಿಮಗೆ ಏನು ಫಲ ಸಿಗುತ್ತ ಅಂದೆ. ನಾನು ಮಾಡುವ ಪುಣ್ಯದ ಫಲ ದನ ಕನಕಗಳಿಗೆಲ್ಲ, ಫಲ ಮನೆಗಳಿಗೆಲ್ಲ, ಕೇವಲ ನಿಮ್ಮ ಮನಸ್ಸು ನೋಡಿ. ನನ್ನ ಮನಸ್ಸಾಗಿ ಮಾತಾಡ್ತೀನಿ ಕೇಳ್ರಿ. ನೀವೇನು ನನಗೆ ಬಂಗಾರದಾಗಿನ ತಂದು ಕೊಟ್ರಿ ಅಂದ್ರೆ ನನ್ನ ಜೀವದ ಕೊನೆ ಉಸಿರು ತನಕ ನೆನೆಸ್ತೀನಿ. ಬರೀ ಶಾವಿದಾಗ ಮಜ್ಜಿಗೆ ತಂದು ಕೊಟ್ರಂದ್ರ ನಿಮ್ಮನ್ನ ಕಡೆ ತನಕ ಜೀವನ ಚಿಂತೆ ಮಾಡ್ತೀಯ. ನಾನು ಬರುವಾಗ ಬಂಗಾರದಾಗಿ ತಗೊಂಡ ಬರ್ತಾನ. ತಿರುಗಿ ಹೋಗೋದಾಗ ದಾರಿ ಮೇಲೆ ಇಂಥ ಸುಂದರ ಪಿಂಡ್ಯ ಮನೆ ಸಿಕ್ಕಿದೆ ಅಂದ ಬಳಕ ನನ್ನ ಮನಸ್ಸಂತೂ ಹೋಯ್ತು. ಇಲ್ಲ ನಾನು ಒಬ್ಬದೇನಂತ ತಿಳ್ಕೊಂಬತ್ತ ಪ್ರೀತಿ ಮಾಡು ಗಂಡ. ಇದೊಂದು ಹೆಣ್ಣೆ ಬೇರೆ, ಅದೊಂದು ಜಾತಿ ಹೆಣ್ಣೆ ಬೇರೆ.
ಇಡೀ ಉಡಿ ಒಡ್ಡ ಯಾಕ್ರಿ ಇಡೀ ಉಡಿ ಒಡ್ಡ ಯಾಕ ಅಂದೆ ಈ ಹಣ್ಣಿನ ಚಕ್ಕ ಕನ್ಯಾ ನೋಡಕ್ ಹೋದ್ರ ಈ ಹಣ್ಣು ನನ್ನದೇನು ಸಿದ್ಧವಾಯಿತು ಆದ್ಮೇಲೆ ಇಂಥ ಸುಂದರ ಕನ್ಯಾಮಣಿ ಸಿಕ್ಕಿದೆ ಅಂತ ಬರಕ ಈ ಹೆಣ್ಣಿನ ತಕ್ಕ ಕನ್ಯಾ ಸಿಗ್ತಾವಲ್ಲ ಅಂತ ಹೇಳಿ ನೋಡಾಕ ಹೊರಟಿದ್ದೆ. ದಾರಿ ಮ್ಯಾಗ ಇಂಥದೆಲ್ಲ ಬೇಡ್ರಿ, ಯಾಕಂದ್ರೆ ನೀವು ನಾಳೆ ಏನು ದಾಗಿನ ತಗೊಂಡ್ಬರ್ರಿ, ಅವಾಗ ಮುಂದುವರ್ಸೋಣ ನಮ್ದು ನಿಮ್ದು ಅದಕ್ಕೆ ಸಿಕ್ಕಿದೆ. ಹಣ್ಣಿಟ್ಟು ಹೆಣ್ಣು ಹೊಡ್ಕೊಂಡು ಹೋದ್ರ ಸಿಗುವಂತ ಹೆಣ್ಣಲ್ಲ ಇದು. ಬಂಗಾರದಾಗಿನ ತಗೋಬೇಕು, ಮುಂದಿನ ಮಾತು ಮುಂದುವರೆಸಬೇಕು. ಒಂದ ಬರ್ತಾನ ತರ್ತೀನಿ ಕೈ ಕೊಟ್ಟು ಏನು ಚಿಂತೆ ಮಾಡ್ಬಾರ್ದು. ತರಬೇಕ ದಾಗಿನ Krishna Hare, Jai Ram Krishna Hare, Jai Ram Krishna Hare, Jai Ram Krishna Hare. ಎಂತ ಹುತ್ತನೆನ್ನುವ ಈ ಮಾನವ ಮಾಯಾ ಸಂಸಾರವನ್ನು ಕಷ್ಟದ ಕಾಡಿಗಿತ್ತಿನಲ್ಲಿ ಬಿದ್ದು ಪ್ರಾಪ್ತವಾಗುವ ಮುಕ್ತ ಮಾನವನಿಗೆ ಸ್ವರ್ಗ ಸುಖದ ಮತದಾರವನ್ನು ಜನನ ಮರಣದಲ್ಲಿ ಮುಂಗರಿಸುತ್ತಾ ಮುನ್ನುಗ್ಗುವರಲ್ಲ ಮೋಕ್ಷದ ಪರವೇ ಸವಿಸುವನಲ್ಲ. ನಾನು ಎಲ್ಲಿವರೆಗೆ ಸಂಸಾರದ ಸುಖದ ಮಾಯದ ಸುಖ ದುಃಖಗಳೆಂಬ ತಗಣಿಗೆಯಿಂದ ತುಂಬಿದ ಮಂಚದ ಮೇಲೆ ಮಲಗಿದನಲ್ಲ. ಮರಳಿ ಭಕ್ತರ ಮೋಹದಲ್ಲಿ ನನ್ನ ಪಾಂಡುರಂಗನನ್ನು ಮರೆತಿದ್ದೇನಲ್ಲ. ಮೃತ್ಯುದೇವ ಜೀವನನ್ನು ಕತ್ತಿರುವ ವೈವಾಗ ಹೇಳಿ ಬಳಸಿದ ದನವನ್ನು ದೇಹವನ್ನೇ ಒಯ್ಯುವರೆ ಜಲದ ಹುಡುಗಾರಿಯನ್ನು ಉಡಿಸುವರೆ ಸತ್ತಾಗ ಇಲ್ಲ 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 ಇದ್ದ ಬಟ್ಟಿಯನ್ನು ಬಿಟ್ಟು ಬಿಡದಂತೆ ಬತ್ತಲೆಯನ್ನಾಗಿ ಮಾಡಿ ಮನೆಯ ಮರಳುವರು. ಬರುವಾಗ ಬತ್ತಲೆಯಾಗಿ ಬಂದ ಈ ದೇಹ ಮನೆಯನ್ನು ಹೋಗುವಾಗ ಬತ್ತಲೆಯಾಗಿ ಕಣ್ಣಿನಿಂದ ಕಂಡರು ಇನ್ನು ತಿಳಿಯಲಿಲ್ಲ ಈ ಭವನ ಮಾನವರು ಈ ದೇಹದ ಅಜ್ಞಾನವೇ ನನ್ನನ್ನು ಬಂಧಿಸಿತು. ಕಾಮಗುಣವನ್ನು ನನ್ನ ಪ್ರಿಯತಮಳೆಂಬ ಹೆಮ್ಮೆ ಹೆಮ್ಮಾಳವಾಯಿತು. ರೋಗಗುಣವನ್ನು ಮಾನವರಲ್ಲಿತ್ತು ಮಹತ್ವೇ ಎಂಬ ಹೆಮ್ಮೆ ಮುಗಿಲೆತ್ತರಿಕೆ ಮರದ ಗುಣವನ್ನು ಸಮನಾಳೆಂಬ ನನಗೆಂದು ನಾನು ತುಂಬಿದ ಹೂವಾಗಿತ್ತು. ಅಶ್ವರ ಗುಣವನ್ನು ತಾನು ತಲ ಬರುವರೆ ಬಿಡುಗಡೆ ಬರುವರೆ ಅಂಗಡಿಗೆ ನಾನೇ ಮೇಲೆಂಬ ಕೆಲವು ಮೋಹ ಗುಣವನ್ನು ಹಸುರೆಯಾಗಿ ತನ್ನ ಫಲವು ಕತ್ತೊಯ್ಯವರೆಂಬ ಭಯದಿಂದ ಫಲವು ತಾ ಮುಚ್ಚಿಕೊಂಡಿತ್ತು. ಯೋಗ ಗುಣವನ್ನು ಫಲವು ತಾ ಮಾಡಿದರು
ತನ್ನಿಂದಗಳ